7 ಕೋಟಿ ರಾಬರಿ ಕೇಸ್ಗೆ ಸಿಕ್ತು ಅಸಲಿ ಟ್ವಿಸ್ಟ್. ತಾನಾಗಿ ಬಂದು ಸರೆಂಡರ್ ಆದ ಮಾಸ್ಟರ್ ಮೈಂಡ್ ರಾಬರಿ ಪ್ರಮುಖ ಆರೋಪಿ ರಾಕೇಶ್ ಸರೆಂಡರ್ ಆಗಿದ್ದಾನೆ. ನಿಮಿಷದಲ್ಲಿ 7 ಕೋಟಿ 11 ಲಕ್ಷ ರೂಪಾಯಿ 7 ಜನ ದರೋಡೆಕೋರರು ಈ ರಾಬರಿಯನ್ನ ಮಾಡಿ ಎಸ್ಕೇಪ್ ಆಗಿದ್ರು. ಇದರ ಮಾಸ್ಟರ್ ಮೈಂಡ್ ಇದೀಗ ತಾನಾಗೆ ಬಂದು ಸರೆಂಡರ್ ಆಗಿದ್ದಾನೆ. ರಾಬರಿ ಪ್ರಮುಖ ಆರೋಪಿ ರಾಕೇಶ್ ಸರೆಂಡರ್ ಆಗಿದ್ದಾನೆ. ಏಕಾಏಕಿ ಠಾಣೆಗೆ ಬಂದು ಸರೆಂಡರ್ ಆದಂತಹ ರಾಕೇಶ್, ರಾಬರಿ ಬಳಿಕ ಹೊಸಕೋಟೆ ಬಳಿಯೇ ಇದ್ದಂತಹ ರಾಕೇಶ್, ಪಾಳು ಬಿದ್ದ ಮನೆಯಲ್ಲಿ ಅವಿತುಕೊಂಡಿದ್ದಂತಹ ರಾಕೇಶ್, ನಿರಂತರವಾಗಿ ಟ್ರ್ಯಾಕ್ ಮಾಡಿ ಬೆನ್ನತ್ತಿದಂತಹ ಖಾಕಿ ಟೀಮ್, ಖಾಕಿ ಮೆಂಚಿನ ಕಾರ್ಯಾಚರಣೆಯಿಂದ ಭಯ ಬಿದ್ದಿದ್ದಂತಹ ರಾಕೇಶ್ ಸಿಕ್ಕಿಬೀಳ್ತೇನೆ ಎಂಬ ಭಯದಲ್ಲಿ ತಾನೇ ಬಂದು ಸರೆಂಡರ್ ಆಗಿದ್ದಾನೆ. ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಬಂದು ತಾನು ಸರೆಂಡರ್ ಆಗಿದ್ದಾನೆ. ಯಾಕಾಗಿ ಈ ದರೋಡೆಯನ್ನ ಮಾಡಿದ್ರು ಅನ್ನೋದರ ಕುರಿತು ತನಿಖೆಯನ್ನ ನಡೆಸಲಾಗ್ತಾ ಇದೆ. 7 ಕೋಟಿ ನೋಡಿ, ಒಮ್ಮೆಲೆ ಕಾಣ ಸಿಗ್ತಾ ಇದೆ. ನೋಡೋದಕ್ಕೆ ಕಣ್ ತುಂಬಿಕೊಂಡ್ಬಿಡಿ. ಗರಿಗರಿಯಾದಂತಹ ನೋಟು ಒಮ್ಮೆಲೆ ಕಾಣ ಸಿಗೋದು ತೀರಾ ವಿರಳ. ನೋಡ್ಕೊಂಬಿಡಿ. ಯಾರ್ಯಾರು 7 ಕೋಟಿನ ಒಮ್ಮೆಲೆ ನೋಡೋದಕ್ಕೆ ಸಾಧ್ಯ ಆಗಿಲ್ವ? ನಿಮ್ಮಂಥವರೆಲ್ಲ ನೋಡೋದಕ್ಕೆ ಸಾಧ್ಯ ಆಗಿರ್ಲಿಕ್ಕಿಲ್ಲ. ಸೊ ಅಂಥವ್ರು ನೋಡ್ಕೊಂಡ್ಬಿಡಿ. 7 ಕೋಟಿ 11 ಲಕ್ಷ ರೂಪಾಯಿ ಒಮ್ಮೆಲೆ ಕಾಣ ಸಿಗ್ತಾ ಇದೆ. ಈ ದರೋಡೆಯನ್ನ ಮಾಡಿದ್ದು ಕಾರಣ ಸಾಲ ತೀರ್ಸೋದಕ್ಕೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ತಮ್ಮ ತೀಟೆಗೆ ತಾವು ಕಷ್ಟಪಟ್ಟು ಕೆಲಸ ಮಾಡಿ ತಾವು ಮಾಡಿದ ಸಾಲ ತೀರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಈ ರೀತಿಯಾಗಿ ರಾಬರಿ ಮಾಡೋದಕ್ಕೆ ಮುಂದಾಗಿದ್ರು. ನಮ್ಮ ಸಾಲ ತೀರಿಸ್ಕೊಂಡು ಆರಾಮಾಗಿ ಐಷಾರಾಮಿ ಜೀವನವನ್ನ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಆ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಿ ಖಾಕಿ ಬಲೆಗೆ ಸಿಗಬಾರ್ದು ಅಂತ ಹೇಳಿ ಏನೇ ಮಾಡಿದ್ರೂ ಕೂಡ ಮೆಂಚಿನ ಕಾರ್ಯಾಚರಣೆಯನ್ನ ನಡೆಸಿ ಖಾಕಿ ಇದೀಗ ಗೆದ್ದು ಬೀಗಿದೆ. ದರೋಡೆಕೋರರನ್ನ ಬೆಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಒಟ್ಟು 7 ಜನ ಬಂಧನ ಆಗಿದೆ. ಒಂದು ಝೇವಿಯರ್, ಗೋವಿಂದಪುರ ಪೊಲೀಸ್ ಠಾಣಾ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್, ಹಾಲಿ ಸಿಎಂಎಸ್ ಸಂಸ್ಥೆ ಸಿಬ್ಬಂದಿ ಗೋಪಿ, ರವಿ, ಜಿತೇಶ್ ಸೇರಿ ಒಟ್ಟು 7 ದರೋಡೆಕೋರರನ್ನ ಬಂಧಿಸಲಾಗಿದೆ. ಬಂಧಿತ ದರೋಡೆಕೋರರಿಂದ 6.29 ಕೋಟಿ ರೂಪಾಯಿ ಹಣವನ್ನ ರಿಕವರಿ ಮಾಡಲಾಗಿದೆ. ಎಸ್ಎನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ತಾನಾಗಿಯೇ ತಾನು ಬಂದು ಇದೀಗ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಸರೆಂಡರ್ ಆಗಿದ್ದಾನೆ. ಸೊ ಅಷ್ಟರ ಮಟ್ಟಿಗೆ ಆತನಿಗೆ ಭಯ ಉಟ್ಬಿಟ್ಟಿದೆ. ನಾನು ಸಿಕ್ಬಿದ್ರೆ ಸರಿ ಇರೋದಿಲ್ಲ, ನಾನೇ ಹೋಗಿ ಸರೆಂಡರ್ ಆಗ್ಬಿಡೋದು ಬೆಟರು ಅಂತ ಹೇಳಿ ಮಾಸ್ಟರ್ ಮೈಂಡ್ ಇದೀಗ ಯಾಕಾಗಿ ಇಷ್ಟೊಂದು ಹಣವನ್ನ ದರೋಡೆ ಮಾಡಿದ್ರಂತೆ? ರೀಸನ್ ಏನು ಅಂತ? ರಮ್ಯಾ, ಇಲ್ಲಿ ಸಿದ್ದಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದಂತ ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಬ್ಬ ಆರೋಪಿಯ ಆತನೇ ಒಂದು ಸ್ಟೇಷನ್ಗೆ ಹೋಗಿ ಸರೆಂಡರ್ ಕೂಡ ಆಗಿರುವಂತದ್ದು. ಈ ಒಂದು ರಾಬರಿ ಪ್ರಕರಣದ ಪ್ರಮುಖ ಆರೋಪಿ ಅಂತ ಹೇಳಿ ಪೊಲೀಸರ ತನಿಖೆಯ ವೇಳೆ ಕೂಡ ಗೊತ್ತಾಗಿದೆ. ಆತ ನಿನ್ನೆ ಸಂಜೆ ಇಮಿಡಿಯೇಟ್ ಆಗಿ ಯಾವಾಗ ಎಲ್ಲಾ ಆರೋಪಿಗಳು ಅಂದ್ರೆ ಇದುವರೆಗೂ ಕೂಡ 6 ಜನ ಆರೋಪಿಗಳನ್ನ ಪೊಲೀಸ್ನವರು ಈಗಾಗಲೇ ಅರೆಸ್ಟ್ ಅನ್ನ ಮಾಡಿ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಯಾವಾಗ ಈ ಉಳಿದಂತ ಆರೋಪಿಗಳು, ಅದರಲ್ಲೂ ಕೂಡ ಈ ರಾಕೇಶ್ ಏನಿದ್ದಾನೆ, ಆತನ ರವಿ ಏನಿದ್ದಾನೆ, ಆತ ಇವರಿಬ್ರು ಕೂಡ ಸಹೋದರರು ಅಂತ ಕೂಡ ಗೊತ್ತಾಗ್ತಾ ಇದೆ. ಇಲ್ಲಿ ಅಣ್ಣ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಆತ
ಕೆಲವೊಂದಷ್ಟು ಮನೆಯವ್ರನ್ನ ಕೂಡ ಕರ್ಕೊಂಡೋಗಿ ಅಲ್ಲಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇದ್ರು. ಇದರ ಬೆನ್ನಲ್ಲೇ ಈತ ಕೂಡ ಯಾವಾಗ ಅಬ್ಸ್ಟೆಂಟ್ ಆಗಿರ್ತಾನೆ, ಈ ರಾಕೇಶ್ ಅನ್ನೋನು ಯಾವ ಮನೆಯವ್ರೆಲ್ಲ ಕರ್ಕೊಂಡೋಗಿ ಅವ್ರನ್ನು ಕೂಡ ಅದು ಎಂಕ್ವೈರಿನ ಮಾಡ್ತಾ ಇದಾರೆ ಅಂತ ಗೊತ್ತಾಗುತ್ತೆ. ಹೀಗಾಗಿ ಅವ್ರಿಗೆ ಮನೆಯವ್ರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಆತನೇ ಹೋಗಿ ನಿನ್ನೆ ಸಿದ್ದಾಪುರ ಪೊಲೀಸ್ ಠಾಣೆಗೆ ಸರೆಂಡರ್ ಕೂಡ ಆಗಿದ್ದಾನೆ. ಆತ ಎಲ್ಲಿದ್ದ, ಏನ್ ಮಾಡ್ತಾ ಇದ್ದ ಅಂತ ತನಿಖೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಒಂದು ಪಾಳು ಬಿದ್ದ ಮನೆಯಲ್ಲಿ ಆತ ಅವಿತುಕೊಂಡಿದ್ದ. ನಿರಂತರವಾಗಿ ಪೊಲೀಸರು ಟ್ರ್ಯಾಕ್ ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿತ್ತು. ಹೀಗಾಗಿ ಪೊಲೀಸರ ಭಯದಿಂದ ನಾನೇ ಸರೆಂಡರ್ ಆಗಿದ್ರೆ ಬೆಟರ್, ಅವರು ಹುಡುಕಿ ಬಂದಂತ ಸಂದರ್ಭದಲ್ಲಿ ಅರೆಸ್ಟ್ ಅನ್ನ ತೋರಿಸ್ತಾರೆ, ಆದ್ರೆ ಸರೆಂಡರ್ ಆಗಿದ್ದೀನಿ ಅಂತ ಹೇಳಿ ಆತನೇ ಬಂದ್ಬಿಟ್ಟು ನೇರವಾಗಿ ಸಿದ್ದಾಪುರ ಪೊಲೀಸ್ ಠಾಣೆಗೆ ಆತನೇ ಕೂಡ ಸರೆಂಡರ್ ಕೂಡ ಆಗಿದ್ದಾನೆ. ಈಗ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಒಟ್ಟು 6 ಜನನ ನಿನ್ನೆ ಅರೆಸ್ಟ್ ಮಾಡಲಾಗಿತ್ತು. ಆದ್ರೆ ಇವತ್ತು ನಿನ್ನೆ ಸಂಜೆ ಆತನೇ ಹೋಗಿ ರಾಕೇಶ್ ಏನಿದ್ದಾನೆ ಆತ ಅರೆಸ್ಟ್ ಆದಂತ ಬೆನ್ನಲ್ಲೇ ಇದೀಗ ಈ ಒಂದು ಪ್ರಕರಣದಲ್ಲಿ ಒಟ್ಟು 7 ಜನ ಆರೋಪಿಗಳು ಇದೀಗ ಅರೆಸ್ಟ್ ಅನ್ನ ಕೂಡ ಪೊಲೀಸರು ತೋರಿಸಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಈ ಒಂದು ಪ್ರಕರಣದ ಒಂದು ಪ್ರಮುಖ ಆರೋಪಿ ಆಗಿರುವಂತ ಗೋಪಿ ಆಗಿರ್ಬೋದು, ಆದ್ರೆ ಈತ ವೆಹಿಕಲ್ ಇನ್ಚಾರ್ಜ್ ಆಗಿರ್ತಾನೆ. ಸಿಟಿಯಲ್ಲಿ ನಡೆಯುವಂತ ಎಲ್ಲ CMS ನ ಮಾಹಿತಿ ಆ ವೆಹಿಕಲ್ ಏನಿದೆ ಅದು ಗೊತ್ತಾಗಿರುತ್ತೆ, ರೂಟ್ ಮ್ಯಾಪ್ ಕೂಡ ಆತನೇ ಮಾಡ್ತಾ ಇರ್ತಾನೆ. ಹೀಗಾಗಿ ಆತನ ಅರೆಸ್ಟ್ ಅನ್ನ ಮಾಡಿದ್ದಾರೆ. ಜೊತೆಗೆ ಈ ಹಿಂದೆ ಕೆಲಸ ಮಾಡಿದಂತ ಒಂದು ಜೇವೇರ್ ಅಂತ ಏನಿದ್ದಾನೆ ಆತನು ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಆಗಿದ್ದಾನೆ. ಜೊತೆಗೆ ಅಣ್ಣಪ್ಪ ನಾಯ್ಕ ಈತ ಕೂಡ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ PC ಆಗಿ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಈ 3 ಜನನ ಆರೋಪಿಗಳನ್ನ ಅರೆಸ್ಟ್ ಮಾಡಿದಂತ ಮೊದಲಿಗೆ ಅವ್ರ ಕಡೆಯಿಂದ 5,70,00,000 ಹಣವನ್ನ ರಿಕವರಿಯನ್ನ ಮಾಡಿರ್ತಾರೆ, ನಗದು ಹಣವನ್ನ. ನಂತರವಾಗಿ ತನಿಖಾ ಹಂತದಲ್ಲಿ ಆರೋಪಿಗಳ ಒಂದು ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಕೊಟ್ಟಂತ ಹೇಳಿಕೆ ಜೊತೆಗೆ ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ ಉಳಿದಂತೆ ನವೀನ್ ಸೇರಿದಂತೆ ನೆಲ್ಸನ್ ಹಾಗೂ ರವಿ ಈ 3 ಜನನು ನಿನ್ನೆ ಒಂದು ಸಂಜೆ ವೇಳೆಗೆ ಹೈದರಾಬಾದ್ನ ಒಂದು ಲಾಡ್ಜ್ ನಲ್ಲಿ ಇರೋದಾಗಿ ಪೊಲೀಸರಿಗೆ ಮಾಹಿತಿ ಇರುತ್ತೆ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಈ 3 ಜನ ಅಂದ್ರೆ ನವೀನ್, ನೆಲ್ಸನ್ ಹಾಗೂ ರವಿ ಈ 3 ಜನ ಅರೆಸ್ಟ್ ಮಾಡಿ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.